ನಮಸ್ಕಾರ. ಚಿರತೆಯಂತೆ ಜಿಗಿದು ಕೊಹ್ಲಿಯ ಅದ್ಭುತ ಕ್ಯಾಚ್ ಹಿಡಿದರು ಗ್ಲೆನ್ ಫಿಲಿಪ್ಸ್. ದಂಗಾದರು ಅನುಷ್ಕಾ ಶರ್ಮಾ. ಪಂದ್ಯವನ್ನ ಬದಲಿಸಿದರು ಕಿವೀಸ್ ಆಟಗಾರ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2025ರ ಚಾಂಪಿಯನ್ಸ್ ಟ್ರೋಫಿಯ ಗುಂಪು ಹಂತದಲ್ಲಿ ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ತನ್ನ ಕೊನೆಯ ಲೀಗ್ ಪಂದ್ಯವನ್ನ ಆಡುತ್ತಿದೆ. ಎರಡೂ ತಂಡಗಳು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಿವೆ. ಈ ಪಂದ್ಯ ಭಾರತದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಗೆ ಮಾತ್ರ ತುಂಬಾ ವಿಶೇಷವಾಗಿದೆ. ವಾಸ್ತವವಾಗಿ ಇದು ಅವರ 300ನೇ ಏಕದಿನ ಪಂದ್ಯವಾಗಿದೆ. ಆದರೆ ಈ ಪಂದ್ಯದಲ್ಲಿ ಕೊಹ್ಲಿಗೆ ವಿಶೇಷವಾದದ್ದೇನೂ ಮಾಡಲು ಸಾಧ್ಯವಾಗಲೇ ಇಲ್ಲ. ನ್ಯೂಜಿಲೆಂಡ್ನ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಫಿಲಿಪ್ಸ್ ಹಿಡಿದ ಅತ್ಯದ್ಭುತ ಫ್ಲೈಯಿಂಗ್ ಕ್ಯಾಚ್ಗೆ ವಿರಾಟ್ ಕೊಹ್ಲಿ ಪೆವಿಲಿಯನ್ ಸೇರಿಕೊಳ್ಳಬೇಕಾಯಿತು. ಸ್ನೇಹಿತರೆ, ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 14 ಎಸೆತಗಳಲ್ಲಿ ಕೇವಲ 11 ರನ್ ಗಳಿಸಲಷ್ಟೇ ಶಕ್ತರಾದರು. ಆರಂಭದಲ್ಲಿ 2 ಬೌಂಡರಿಗಳನ್ನು ಬಾರಿಸುವ ಮೂಲಕ ಬಿಗ್ ಇನ್ನಿಂಗ್ಸ್ ಆಡುವ ಸುಳಿವು ನೀಡಿದ್ದ ವಿರಾಟ್ಗೆ ಕಿವೀಸ್ ತಂಡದ ಅಮೋಘ ಫೀಲ್ಡಿಂಗ್ ಶಾಕ್ ನೀಡಿತು. ವಿರಾಟ್ ಕೊಹ್ಲಿಯ ವಿಕೆಟ್ ಮ್ಯಾಟ್ ಹೆನ್ರಿ ಪಡೆದರಾದರೂ ಈ ವಿಕೆಟ್ ಪಡೆಯುವಲ್ಲಿ ಗ್ಲೆನ್ ಫಿಲಿಪ್ಸ್ ರವರ ಕೊಡುಗೆ ಪ್ರಮುಖವಾಗಿತ್ತು. ಸ್ನೇಹಿತರೆ, ವಾಸ್ತವವಾಗಿ ಟೀಂ ಇಂಡಿಯಾದ ಇನ್ನಿಂಗ್ಸ್ ನ 7ನೇ ಓವರ್ ಅನ್ನ ಮ್ಯಾಟ್ ಹೆನ್ರಿ ಎಸೆದರು. ಈ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಒಂದೊಳ್ಳೆ ಬೌಂಡರಿ ಬಾರಿಸುವ ಮೂಲಕ ಸೆಟಲ್ ಆಗಿದ್ದರು. ಇದೇ ಹಂತದಲ್ಲಿ ಓವರ್ನ 4ನೇ ಎಸೆತದಲ್ಲಿ ವಿರಾಟ್ ಕೊಹ್ಲಿ ಗಾಳಿಯಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಕಡೆಗೆ ವೇಗದ ಶಾಟ್ ಹೊಡೆದರು. ಚೆಂಡು ಗಾಳಿಯಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದ ಗ್ಲೆನ್ ಫಿಲಿಪ್ಸ್ ರವರ ಕಡೆಗೆ ಹೋಯಿತು. ಕೂಡಲೇ ಫಿಲಿಪ್ಸ್ ಗಾಳಿಯಲ್ಲಿ ಅದ್ಭುತ ಡೈವ್ ಮಾಡಿ ಕ್ಯಾಚ್ ಹಿಡಿದುಕೊಂಡರು. ಫಿಲಿಪ್ಸ್ ಹಿಡಿದ ಈ ಕ್ಯಾಚ್ಗೆ ಇಡೀ ಮೈದಾನವೇ ದಂಗಾಗಿ ಹೋಯಿತು. ಸ್ವತಃ ವಿರಾಟ್ ಕೊಹ್ಲಿ ಅಚ್ಚರಿಗೊಂಡು ನೋಡುತ್ತಾ ನಿಂತರು. ಇದಲ್ಲದೆ ವಿರಾಟ್ ಕೊಹ್ಲಿ ರವರ ಪತ್ನಿ ಕೂಡ ಮೈದಾನದ ಸ್ಟ್ಯಾಂಡ್ ನಲ್ಲಿ ನಿಂತು ಅಚ್ಚರಿಗೊಂಡರು. ಸ್ನೇಹಿತರೆ, ಇನ್ನು 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗ್ಲೆನ್ ಫಿಲಿಪ್ಸ್ 2ನೇ ಬಾರಿ ಇಂತಹ ಅದ್ಭುತ ಕ್ಯಾಚ್ ಹಿಡಿಯುತ್ತಿದ್ದಾರೆ. ಇದಕ್ಕೂ ಮೊದಲು ಅವರು ಪಾಕಿಸ್ತಾನ ವಿರುದ್ಧವೂ ಇದೇ ರೀತಿಯ ಅದ್ಭುತ ಕ್ಯಾಚ್ ಹಿಡಿದರು. ವಿಲಿಯಂ ಓರೂರ್ಕ್ ರವರ ಚೆಂಡಿನಲ್ಲಿ ಮೊಹಮ್ಮದ್ ರಿಜ್ವಾನ್ ರವರು ಬ್ಯಾಕ್ವರ್ಡ್ ಪಾಯಿಂಟ್ ಕಡೆಗೆ ಬಾರಿಸಿದ ಶಾಟ್ ಅನ್ನ ಗಾಳಿಯಲ್ಲಿ ಜಿಗಿದು ಗ್ಲೆನ್ ಫಿಲಿಪ್ಸ್ ಅತ್ಯದ್ಭುತವಾಗಿ ಕ್ಯಾಚ್ ಹಿಡಿದುಕೊಂಡರು. ಗ್ಲೆನ್ ಫಿಲಿಪ್ಸ್ ರವರ ಈ ಫೀಲ್ಡಿಂಗ್ ನೋಡುತ್ತಿದ್ದರೆ ಜಾಂಟಿ ರಾಡ್ಸ್ ರವರು ನೆನಪಾಗುತ್ತಿದ್ದಾರೆ. ಸ್ನೇಹಿತರೆ, ಒಟ್ನಲ್ಲಿ ಗ್ಲೆನ್ ಫಿಲಿಪ್ಸ್ ರವರ ಆ ಕಡೆ ಈ ಕಡೆ 10 ಅಡಿ ಬಾಲ್ ಪಾಸ್ ಆದ್ರೂ ಕೂಡ ಗ್ಲೆನ್ ಫಿಲಿಪ್ಸ್ ಆ ಬಾಲ್ ಅನ್ನು ಅತ್ಯದ್ಭುತವಾಗಿ ಫೀಲ್ಡಿಂಗ್ ಮಾಡುವ ಮೂಲಕ ಟೀಂ ಇಂಡಿಯಾ ಹಾಗೂ ಎದುರಾಳಿ ತಂಡದ ಮೇಲೆ ಪ್ರೆಷರ್ ಹೇರುವುದರಲ್ಲಿ ಈ ಕಿವೀಸ್ ಆಟಗಾರರು ನಿಸ್ಸೀಮರು ಅಂತಾನೆ ಹೇಳಬಹುದು. ಸ್ನೇಹಿತರೆ, ಇದೊಂಥರ ಟೀಂ ಇಂಡಿಯಾಗೆ ಸೆಮಿಫೈನಲ್ ಗೋ ಮುನ್ನ ಲಿಟ್ ಮಸ್ಟ್ ಟೆಸ್ಟ್ ಆಗಿರಲಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಬಂಧುಗಳೇ, ಗ್ಲೆನ್ ಫಿಲಿಪ್ಸ್ ಹಿಡಿದ ಈ ಅತ್ಯದ್ಭುತ ಕ್ಯಾಚ್ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.